ಲೇಖನ ಬಿತ್ತನೆ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಮೊದಲಿಗೆ ನನ್ನ ಆರಾಧ್ಯ ಗುರುಗಳಂತ ಮಾಡಿಸಿದ್ದನನ್ನು ಮನದಲ್ಲಿ ಸ್ಮರಿಸುತ್ತಾ ಹಾಗೂ ಲಿಂಗೈಕ್ಯ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಮತ್ತು ಲಿಂಗೈಕ್ಯ ಡಾಕ್ಟರ್ ಯತೀಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳನ್ನು ನನ್ನ ಮನದಾಳದಲ್ಲಿ ಸ್ಮರಿಸಿಕೊಂಡು ಇವತ್ತಿನ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ವೋ ಅದು ಸ್ವಾಮೀಜಿಯವರ ಕರ್ತೃಗದ್ದೆಗೆ ಅದು ಗುದ್ಲಿ ಪೂಜೆ ಎಲ್ಲ ಶಂಕುಸ್ಥಾಪನೆ ಚೆನ್ನಾಗಿ ನಡೆದಿದೆ. ಹಿಂಗೆ ಎಲ್ಲ ಭಕ್ತರು ಸಮೇತ ಎಲ್ಲ ಭಕ್ತರು ಸಹ ಸಹಕರಿಸಬೇಕು ಅಂತ ಕೇಳ್ತಾ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಗುರು ಮರಳಸಿದ್ದೇಶ್ವರನ್ನು ನನ್ನ ಅಂತರಾತ್ಮದಲ್ಲಿ ಸ್ಮರಣೆ ಮಾಡಿಕೊಂಡು ನನ್ನನ್ನು ಬೆಳೆಸಿ ಈ ಮಟ್ಟಕ್ಕೆ ತಂದಂಥ ಲಿಂಗೈಕ್ಯ ಚಂದ್ರಶಿವಾಚಾರ್ಯರನ್ನು ಹಿಡಿದು ಮತ್ತು ಲಿಂಗೈಕ್ಯ ಯತೀಶ್ವರಾಚಾರ್ಯರನ್ನು ನಾನು ಅಂತರಾತ್ಮದಲ್ಲಿ ಸ್ಮರಣೆ ಮಾಡಿಕೊಂಡು ಈ ಕ್ಷೇತ್ರದ ಈಗಿನ ಅಧಿಕಾರಿಗಳಾದ ತೇಜಸ್ವಿವಾಚಾರ್ಯರು ಮತ್ತು ಮೇಟಿಕುರ್ಕೆ ಸ್ವಾಮೀಜಿಯವರಲ್ಲಿ ಮತ್ತು ಮಾದಿಹಳ್ಳಿ ಶ್ರೀಗಳಲ್ಲಿ ಅಂಬ್ಲದೇವರಳ್ಳಿ ಶ್ರೀಗಳಲ್ಲಿ ನಮಸ್ಕರಿಸುತ್ತಾ ಈ ಒಂದು ಲಿಂಗೈಕ್ಯ ಯತೀಶ್ವರಾಚಾರ್ಯ ಗದ್ಗೆ ನಿರ್ಮಾಣದ ಸಮಾರಂಭದಲ್ಲಿ ಸೇರಿರ್ತಕ್ಕಂಥ ಮಹಾಸಜ್ಜನರೇ, ಕುಪ್ಪೂರು ಮಠವು ಬಹಳ ಹೆಸರುವಾಸಿಯಾದ ಮಠ. ಇವತ್ತು ಯತೀಶ್ವರಾಚಾರ್ಯರು ಹೆಚ್ಚಿನ ರೀತಿ ತಂದಿದ್ದಾರೆ. ಅವರು ಒಂದು ಹಿಂದಿನ ಚಂದ್ರಶೇಖರ ಶಿವಾಚಾರ್ಯನ ಒಡನಾಟಿ ನಾನು ಇವ್ರಿಗಿನ್ನ ಆ ಒಡನಾಟಿಲಿ ಅವರ ಒಂದು ಪರಿಸ್ಥಿತಿ ನೋಡಿದರೆ ಅವರೂ ಸಹ ಶ್ರಮ ಬಿದ್ದಿದ್ದಾರೆ. ಇವತ್ತಿನ ಕಾಲಕ್ಕೆ ತಕ್ಕನಾಗೆ ಮರಳಸಿದ್ದೇಶ್ವರ ಮಠ ಅನುಭವಿಸ್ಯತೆಯನ್ನು ನಮ್ಮ ಆಸೆಯನ್ನು ಇಟ್ಕೊಂಡು ಭಾರಿ ಮುಂದುವರ್ಸ್ಕೊಂಡು ಬಂದಿದ್ದರು. ಅಕಾಲಿಕವಾಗಿ ಅವ್ರಿಗೆ ಏನೋ ಒಂದು ಅನಿರೀಕ್ಷಿತ ಸಾವನ್ನು ಕೊಟ್ಟ ಮಳಿಸಿದ್ದ. ಅದೇನು ಕಾರಣ ಅಂತ ನಾವು ಹೇಳೋಕ್ಕಲ್ಲ, ಅವನು ಹೇಳೋಕ್ಕಲ್ಲ. ಅದು ಜನರ ಮನದಲ್ಲಿ ಭಾರಿ ನೋವಿದೆ. ಆ ನೋವನ್ನು ನಿವಾರಣೆ ಮಾಡಬೇಕು ಅನ್ನೋದಕ್ಕಾರೆ ಈ ಗದ್ದಿಗೆ ಒಂದು ನಿರ್ಮಾಣ ಆಗಬೇಕು. ಅದೇ ರೀತಿಯಾಗಿ ಈಗ ವಾಗೀಶ್ ಪಂಡಿತಾರ ಸಹಕಾರ ಮತ್ತು ಗುರುಗಳ ಸಹಕಾರ, ಇವರಿಬ್ಬರಿಂದ ಭಕ್ತರ ಸಹಕಾರ ಹೆಚ್ಚು. ಆ ಭಕ್ತರ ಸಹಕಾರದಿಂದ ಇದು ಬೇಗ ನಿರ್ಮಾಣವಾಗಿ ಒಂದು 4 ಜನಕ್ಕೆ ಒಂದು ಒಳ್ಳೆಯ ಕ್ಷೇತ್ರವಾಗಿ ಬೆಳೀಲಿ ಅಂತ ಈ ಗದ್ಗೆ ಮುಖಾಂತರ ಎಲ್ಲವೂ ಕ್ಷೇತ್ರನೂ ಬೆಳಿಬೇಕು, ಗದ್ಗೆನೂ ಬೆಳಿಬೇಕು. ಮತ್ತು ಗುರುಗಳ ಒಂದು ಶ್ರೇಯಸ್ಸು ಸಹಿತ ಹೆಚ್ಚಿನ ರೀತಿಯಾಗಿ ಭಕ್ತ ಸಮಾಜಕ್ಕೆ ಒಂದು ಕೊಡುಗೆ ಕೊಡುವ ಗುರುಗಳಾಗಿ ಬೆಳೆಯುವಂಥ ಶಕ್ತಿಯನ್ನು ಶ್ರೀ ಮರಳಸಿದ್ದೇಶ್ವರನು ಕೊಟ್ಟು ಎಲ್ಲ ಹಾರೈಸಲಿ ಅಂತ ಹೇಳಿ ನಾನು ಹೇಳಿದೆ. ಇಂದು ಈ ಶಂಕುಸ್ಥಾಪನಾ ಕಾರ್ಯಕ್ರಮ ಬಹಳ ಹಿಂದೆಯೇ ಆಗಬೇಕಾಗಿತ್ತು. ನಮ್ಮ ಡಾಕ್ಟರ್ ಯತೀಶ್ ಶಿವಾಚಾರ್ಯ ಸ್ವಾಮಿಗಳು ನಮ್ಮ ಮಠದ ಅಭಿವೃದ್ಧಿಗೋಸ್ಕರ ಹಗಲು ರಾತ್ರಿ ಶ್ರಮಿಸಿ ನಮ್ಮ ಮಠದ ಕೀರ್ತಿಯನ್ನು ಇಡೀ ಪ್ರಪಂಚಕ್ಕೆ ಬೆಳೆಯಿರು. ಅಕಾಲ ಮರಣದಿಂದ ಅವ್ರಿಗೆ ಆವಾಗ ಒಂದು ಕಾಯಿಲೆ ಬಂತಲ್ಲ ಎಲ್ಲರಿಗೂ, ಕರೋನಾ ಅನ್ನೋದು. ಆ ಟೈಮಲ್ಲಿ ಅವ್ರಿಗೊಂದು ಸ್ವಲ್ಪ ಹುಷಾರಿಲ್ದಂಗೆ ಆಯಿತು. ಆಗಿಬಿಟ್ಟು ಅದೇ ಇದರಲ್ಲಿ ಆಯಿತು, ಅವ್ರದ್ದು ತೀರ್ಕೊಂಡು ಹೋದರು. ಅವ್ರ ಗದ್ಗೆ ನಾವು ಮಾಡಬೇಕು ಅಂತೇಳಿ ಸುಮಾರು ಆವತ್ತಿನಿಂದಲೂ 2 ವರ್ಷದಿಂದಲೂ ನಾವು ಪ್ರಯತ್ನ ಪಡ್ತಲೇ ಇದ್ದು ಅದು ಕಾಲ ಕೂಡಿ ಬಂದಿರಲಿಲ್ಲ. ಇವತ್ತು ಕಾಲ ಕೂಡಿ ಬಂದಿದೆ. ಈ ಗದ್ಗೆ ಇನ್ನು ಅಟ್ಲೀಸ್ಟ್ ಒಂದು 6-7 ಮಂತ್ಸಲ್ಲಿ ನಿರ್ಮಾಣ ಮಾಡೋಕ್ಕೆ ನಮ್ಮ ಆಡಳಿತಾಧಿಕಾರಿ ವಾಗೀಶ್ ಅವರು ಮನಸ್ಸು ಮಾಡಿದ್ದಾರೆ. ಸೊ ನಾವೆಲ್ಲರೂ ಅವರಿಗೆ ಸಹಕಾರ ಕೊಡ್ತೀವಿ. ಕೊಟ್ಟು ಅವ್ರಿಗೆ ಏನೇನು ಬೇಕು ಈ ಗದ್ಗೆ ಕಟ್ಟೋಕ್ಕೆ, ಮಠದ ಅಭಿವೃದ್ಧಿಗೆ ಏನೇನು ಬೇಕು ಅದನ್ನೆಲ್ಲ ನಾವು ಮಾಡ್ತೀವಿ ಅಂತೇಳಿ ಅವರಿಗೆ ನಾನು ಇನ್ನೊಂದು ವಾಗ್ದಾನನೂ ಮಾಡ್ತಾಯಿದ್ದೀನಿ. ಸಹಕರಿಸಬೇಕಾಗಿ ನಾನು ಕೇಳ್ಕೊತೀನಿ. ಮತ್ತು ಲಿಂಗೈಕ್ಯ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ, ಲಿಂಗೈಕ್ಯ ಯತೀಶ್ ಶಿವಾಚಾರ್ಯ ಮಹಾಸ್ವಾಮೀಜಿಯವ್ರನ್ನ ಸ್ಮರಿಸುತ್ತಾ ಇವತ್ತಿನ ದಿವಸ ಲಿಂಗೈಕ್ಯ ಯತೀಶ್ ಶಿವಾಚಾರ್ಯ ಸ್ವಾಮೀಜಿಯವರ ಒಂದು ಏನು ಅಧಿಪೂಜೆಯನ್ನು ಒಂದು ಕಟ್ಟಡದ ನಿರ್ಮಿತವಾಗಿ ಇವತ್ತು ಅಧಿಪೂಜೆಯನ್ನು ಹಮ್ಮಿಕೊಂಡದ್ದು. ಎಲ್ಲ ಹರಗುರು ಚರಮೂರ್ತಿಗಳು ಇವತ್ತು ಈ ದಿವಸ ಬಂದು ಒಂದು ಆಶೀರ್ವಾದ ಮಾಡಿ ಅವರ ಒಂದು ಗುದ್ಲಿ ಪೂಜೆಗೆ ಅವರೆಲ್ಲರೂ ಸಹಕರಿಸಿ ಇವತ್ತು ಎಲ್ಲ ಭಕ್ತವೃಂದದವರು ಸಹ ಶ್ರೀ ಮಠಕ್ಕೆ ಬಂದು ಅವರಿಗೆ ಒಂದು ಕಟ್ಟಡದ ನಿರ್ಮಿತವಾಗಿ ಒಳ್ಳೆಯ ಯಶಸ್ವಿಯಾಗಲಿ ಅಂತೇಳಿ ಎಲ್ಲ ಗುರುಗಳ ಎಲ್ಲ ಹರಗುರು ಚರಮೂರ್ತಿಗಳ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಇವತ್ತು ಹಮ್ಮಿಕೊಂಡದ್ದು. ಇವತ್ತಿನ ದಿವಸ ಎಲ್ಲರೂ ಸಹಕರಿಸಿದ್ದಾರೆ. ಎಲ್ಲರೂ ಒಂದು ಹಣಕಾಸಿಂದ ಹಿಡಿಬೋದು, ಪ್ರತಿಯೊಬ್ಬರು ಅವರವ್ರ ಕೈಲಾದಷ್ಟು ಸಹಾಯವನ್ನು ಮಾಡಿ ಇನ್ನೂ ಹೆಚ್ಚಿನದಾಗಿ ಮಠದ ಒಂದು ಅಭಿವೃದ್ಧಿಗೆ ತೇಜಸ್ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಒಂದು ಸಾನ್ನಿಧ್ಯದಲ್ಲಿ ಇದು ನಡ್ಕೊಂಡು ಹೋಗಂಗೆ ಎಲ್ಲ ಭಕ್ತರು ಸಹ ಮತ್ತು ಶಿವಾಚಾರ್ಯಗಳು ಸಹ ಸಹಕಾರ ನೀಡಿ ಅಂತ ಹೇಳಿ ನಾನು ಈ ಮಾತನ್ನು ಈ ಸಂದರ್ಭದಲ್ಲಿ ಇವತ್ತಿನ ದಿವಸ ಹೇಳೋಕ್ಕೆ ಇಷ್ಟಪಡುತ್ತೇನೆ.